ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ನಿಮ್ಮ ಕೆಮಿಸ್ಟ್ರಿ ಚಾಪ್ಟರ್ ಸೊಲ್ಯೂಷನ್ಸ್ ಈ ಚಾಪ್ಟರ್ನ 1 ಮಾರ್ಕ್ 2 ಮಾರ್ಕ್ ಮತ್ತು 3 ಮಾರ್ಕ್ಸ್ ಪ್ರಶ್ನೆಗಳು ಪರೀಕ್ಷೆಗಳಲ್ಲಿ ಯಾವ ರೀತಿ ಬಂದಿದ್ದಾವೆ ಹಿಂದಿನ ಪರೀಕ್ಷೆಗಳಲ್ಲಿ ಅನ್ನೋದನ್ನು ನೋಡಿದೆವು. ಈಗ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನೋಡಿ, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನಲ್ಲೇ ಬಹಳಷ್ಟು ವಿದ್ಯಾರ್ಥಿಗಳ ಅಂಕಗಳು ಹೋಗ್ತಾ ಇರ್ತವೆ. ಆದ ಕಾರಣ ಈ ಹಿಂದಿನ ವರ್ಷಗಳಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಮೇಲೆ ಯಾವ ಪ್ರಶ್ನೆಗಳು ಬಂದಿವೆ ಅಂತ ನಿಮಗೆ ಗೊತ್ತಾದರೆ ನಿಮಗೆ ಪ್ರಿಪೇರ್ ಆಗಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಹಿಂದಿನ ಎಲ್ಲ ವರ್ಷಗಳಲ್ಲಿ ಕೇಳಿರುವಂಥ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಪ್ರಶ್ನೆಗಳನ್ನು ಸೊಲ್ಯೂಷನ್ಸ್ ಚಾಪ್ಟರ್ ಕೆಮಿಸ್ಟ್ರಿ ಇವುಗಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇವುಗಳನ್ನು ನೋಡಿ ನೀವು ಸರಿಯಾಗಿ ಪರೀಕ್ಷೆಗೆ ಸಿದ್ಧರಾಗಿ. ಈಗ ಮಿಡ್ ಟರ್ಮ್ ಪರೀಕ್ಷೆಗೆ ಕೂಡ ತುಂಬ ಇವು ಅನುಕೂಲಕರವಾಗಿರ್ತವೆ. ನೋಡಿ, ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಹಾಫ್ ಸಿಲೆಬಸ್ ಆಲ್ಮೋಸ್ಟ್ ಎಲ್ಲರಿಗೂ ಹಾಫ್ ಸಿಲೆಬಸ್ ಇರೋದರಿಂದ ಅದರ ನಿಮಗೆ ಏನು ಆ್ಯನ್ಯುವಲ್ ಎಕ್ಸಾಮ್ ಇರ್ತದಲ್ಲ ಅದರ ಒಂದು ಡಬಲ್ ಕ್ವಶನ್ಸ್ಗಳು ಬರ್ತವೆ ಈ ಚಾಪ್ಟ್ರಿಂದ. ಆದ ಕಾರಣ ಚೆನ್ನಾಗಿ ಪ್ರಿಪೇರ್ ಆಗಿ ಈಗ ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನಲ್ಲಿ ಹಿಂದಿನ ವರ್ಷಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ನೋಡೋಣ. ಇದೇ ರೀತಿ ಎಲ್ಲ ವಿಷಯಗಳಲ್ಲಿ ಮಾಡ್ತಾ ಇದ್ದು ಅವುಗಳನ್ನು ಕೂಡ ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಈಗ ನೋಡಿ, ಹಾಗೆ ತೋರಿಸ್ತಾ ಹೋಗ್ತೀನಿ, ವಿಡಿಯೋ ತುಂಬ ದೊಡ್ಡದಾಗಿರೋದ್ರಿಂದ. ಈಗ 35th ಕ್ವಶನ್ ನೋಡಿ, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಮ್ಯಾಗಿಂದ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೋಡಿ, 36th ಕ್ವಶನ್ ಜುಲೈ 2017ನಲ್ಲಿ ಕೇಳಿರುವಂಥ ಪ್ರಶ್ನೆ. ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಕೂಡ ಇವುಗಳಿಗೆ ಪ್ರಿಪೇರ್ ಆಗಬಹುದು. ಇನ್ನು 37th ಕ್ವಶನ್ ನೋಡೋಣ. ನೋಡಿ, ಇದು ಮಾರ್ಚ್ 2016 ಮತ್ತು ಜುಲೈ 2018 ಎರಡು ಸಾರಿ ಕೇಳಿರುವಂಥ ಪ್ರಶ್ನೆ. ಇನ್ನು ನೆಕ್ಸ್ಟ್ 38th ಮೇ 2024 ಕೇಳಿರುವಂಥ ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 39th ಮಾರ್ಚ್ 2029 ಕೇಳಿರುವಂಥ ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, 40th ಕ್ವಶನ್. ಇದು ಕ್ವಶನ್ ಬ್ಯಾಂಕ್ ಜುಲೈ 2015 ಮತ್ತು ಮಾರ್ಚ್ 2018 ಕೇಳಿರುವಂಥ ಪ್ರಶ್ನೆ. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಅಂತ ಕೇಳಿದ್ದಾರೆ ಇಲ್ಲಿ. ಇನ್ನು ನೆಕ್ಸ್ಟ್ ನೋಡಿ, 41st ಕ್ವಶನ್ ಮಾರ್ಚ್ 2014 ಮತ್ತು ಜೂನ್ 2019 ಕೇಳಿರುವಂಥ ಪ್ರಶ್ನೆ. ಇನ್ನು 42nd ಕ್ವಶನ್ ನೋಡಿ, ಜುಲೈ 2015 ಕೇಳಿರುವಂಥ ಪ್ರಶ್ನೆ. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ನೋಡಿ, ಮಾರ್ಚ್ 2019 ಕೇಳಿರುವಂಥ ಪ್ರಶ್ನೆ. ಮಾರ್ಚ್ 2022 ಕೇಳಿರುವಂಥ ಪ್ರಶ್ನೆ. ಮತ್ತು ಈಗ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಫಿಫ್ತ್ ಕ್ವಶನ್ ನೋಡಿ, ಮೇ 2024 ಕೇಳಿರುವಂಥ ಪ್ರಶ್ನೆ. 46th ನೋಡಿ, ಮೇ 2023 ಕೇಳಿರುವಂಥ ಪ್ರಶ್ನೆ. ನಿಮಗೆ ಅರ್ಜೆಂಟ್ ಅನಿಸಿದರೆ ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಕೂಡ ನೋಡ್ಬೋದು. 45th ಕ್ವಶನ್ ಮತ್ತು 46th ಕ್ವಶನ್. ಇನ್ನು 47th ಮಾರ್ಚ್ 2023 ಕೇಳಿರುವಂಥ ಪ್ರಶ್ನೆ.
Calculate the molar mass of the protein. ಇನ್ನು ಲಾಸ್ಟ್ ಪ್ರಶ್ನೆ ಆಗಸ್ಟ್ 2023 ಕೇಳುವಂಥದ್ದು. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ಪ್ರೋಟೀನ್. ನೋಡಿ, ಇದೇ ರೀತಿ ನಿಮ್ಮ ಎಲ್ಲ ಮ್ಯಾಥ್ಸ್, ಫಿಸಿಕ್ಸ್, ಬಯಾಲಜಿ, ಈವನ್ ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಎಲ್ಲ ಪ್ರಶ್ನೆಗಳನ್ನು ನಾನು ಇಲ್ಲಿ ನಿಮಗೆ ಈ ಒಂದು ಚಾನಲ್ನಲ್ಲಿ ನೀಡ್ತಾ ಇದ್ದು, ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ನಿಮ್ಮಲ್ಲಿ ಯಾವುದಾದ್ರೂ ಪ್ರಶ್ನೆ ಪತ್ರಿಕೆಗಳಿದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ, ಅದರ ಉತ್ತರಗಳನ್ನು ಕೂಡ ನೋಡೋಣ, ಮತ್ತೆ ಭೇಟಿಯಾಗೋಣ.